है। मैं आपके साथ फरहान नाज़। ಗೌರವಾನ್ವಿತ ಮಾಧ್ಯಮ ಮಿತ್ರರನ್ನು ಗೌರವದಿಂದ ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನು ನಾನು ಎಸ್ ಎಂ ಪಾಟೀಲ್ KPCC ವಕ್ತಾರರು ಡಾಕ್ಟರ್ ಹೇಳ್ತೀನಿ ಇನ್ನೂ ಸ್ವಲ್ಪ ಏರ್ಬೇಕು ಡಾಕ್ಟರ್ ರವಿ ಬಿರಾದಾರ್ KPCC ಜನರಲ್ ಸೆಕ್ರೆಟರಿ, ಡಾಕ್ಟರ್ ಶೆಲ್ ನಾಗರಾಜ್ ಲಂಬು ಕಾಂಗ್ರೆಸ್ ಮುಖಂಡರು, ಅಡಿಯಪ್ಪ ಸಾಲ್ಗಲ್ ಕಾಂಗ್ರೆಸ್ ಮುಖಂಡರು, ಜಕ್ಕಪ್ಪ ಎಡುವೆ ಕಾಂಗ್ರೆಸ್ ಮುಖಂಡರು, ನಿಂಗಪ್ಪ ಸಂಗಾಪುರ್ ಕಾಂಗ್ರೆಸ್ ಮುಖಂಡರು, ನಮ್ಮ ವಸಂತ ಹೊನ್ಮೋಡೆ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಫಯಾಜ್ ಕಲಾದಗಿ ಕಾಂಗ್ರೆಸ್ ಮುಖಂಡರು. ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಡೋರ್ ಕ್ಲೋಸ್ ಮಾಡಿ. ಕಳೆದ 2-3 ದಿನಗಳಿಂದ ಸಿದ್ದರಾಮಯ್ಯನವ್ರ ಮೇಲೆ, ನಮ್ಮ ಕಾಂಗ್ರೆಸ್ ನಾಯಕರಾದ ಸಿದ್ದರಾಮಯ್ಯನವ್ರ ಮೇಲೆ BJPಯವರು ಸತತವಾಗಿ ಸಿದ್ದರಾಮಯ್ಯನವರು ಲಿಂಗಾಯತ ವಿರೋಧಿ ಅಂಥೇಳಿ, ಕಾಂಗ್ರೆಸ್ ಲಿಂಗಾಯತ ವಿರೋಧಿ ಅಂಥೇಳಿ ಅವರು ದಾಳಿ ಮಾಡ್ತಾಯಿದ್ದಾರೆ. ಎಲ್ಲರೂ ಇವತ್ತು ಸಣ್ಣ ಲೀಡರ್ ಹಿಡ್ಕೊಂಡು ದೊಡ್ಡ ಲೀಡರ್ ತನಕ ಎಲ್ಲರೂ ಇವತ್ತು ಕಾಂಗ್ರೆಸ್ ಮುಖಂಡರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯದಲ್ಲಿರುವವ್ರ ಪೈಕಿ ಯಾರಾದರೂ ಬಸವಣ್ಣನ ಭಕ್ತರು, ಲಿಂಗಾಯತ ಗುರು ಬಸವಣ್ಣನ ಭಕ್ತರು ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು ಮೊದಲನೇದವರು ಅಂತ ನಾನು ಹೇಳ್ತೀನಿ. ಇವತ್ತು ಅವರು 5 ವರ್ಷ ಆಡಳಿತ ಅಷ್ಟೇ ಅಲ್ಲ, ಇಡೀ ರಾಜಕೀಯ ಜೀವನ ಬಸವಣ್ಣನವ್ರ ತತ್ವದ ಮೇಲೆ ಅವರು ನಡ್ಕೊಂಡು ಬಂದಿದ್ದಾರೆ. ಆಡಳಿತನೂ ಆ ಥರ ಮಾಡಿದ್ದಾರೆ ಅವರು. ಆಮೇಲೆ ಕಾಂಗ್ರೆಸ್ನವರು ಪದೇ ಪದೇ ಲಿಂಗಾಯತರನ್ನು ಅವಹೇಳನ ಮಾಡ್ತಾಯಿದ್ದಾರೆ ಅಂತೇಳಿ BJPಯವರು ಆರೋಪ ಮಾಡ್ತಾಯಿದ್ದಾರೆ. ನಿಜವಾಗಲೂ ಲಿಂಗಾಯತರು ಯಾರಾದರೂ ಅಪಮಾನ ಮಾಡಿದ್ರೆ, ಅವರನ್ನು ಹೇಳಿಸಿದ್ರೆ, ಅವರನ್ನು ಕಡೆಗಣಿಸಿದ್ರೆ ಅದು BJP ಪಕ್ಷ ಅಂತ ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ ಪಾರ್ಟಿ KC ರೆಡ್ಡಿಯವರನ್ನು ಮಾಡಿತ್ತು. ಆನಂತರ ದಿವಂಗತ ನಿಜಲಿಂಗಪ್ಪನವರನ್ನು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ರಾಷ್ಟ್ರ ಮಟ್ಟದ ನಾಯಕರನ್ನಾಗಿ ಬೆಳೆಸಿ ಅವರನ್ನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದರು. ನಿಜಲಿಂಗಪ್ಪನವರು ಚಿತ್ರದುರ್ಗದಲ್ಲಿ ಸೋಲು ಅನುಭವಿಸಿದಾಗ ಅವರನ್ನು ಬಾಗಲಕೋಟೆಗೆ ತಂದು ಅಲ್ಲಿಂದ ವಿಧಾನಸಭೆಗೆ ಕಳಿಸಿ ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಸಂಪೂರ್ಣ 5 ವರ್ಷ ಆಡಳಿತ ಅವರು ನಿರ್ಭೀತವಾಗಿ, ಒಳ್ಳೆಯ ನಿಷ್ಪಕ್ಷಪಾತವಾಗಿ, ಸತ್ಯವಂತರಾಗಿ ನಡೆಸಿದ್ದಾರೆ ಅವರು. ಆನಂತರ ನಮ್ಮ ಉತ್ತರ ಕರ್ನಾಟಕದ SR ಕಂಠಿಯವರನ್ನು ಮುಖ್ಯಮಂತ್ರಿಯಾಗಿ ಮಾಡಿದ್ದಾರೆ. ಆನಂತರ ನಮ್ಮ ಜಿಲ್ಲೆಯವರಾದಂಥ BD ಜಿತ್ತಿಯವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದಾರೆ. ಈ ರಾಜ್ಯ ಕಂಡ 23 ಮುಖ್ಯಮಂತ್ರಿಗಳಲ್ಲಿ 10 ಜನ ಮುಖ್ಯಮಂತ್ರಿಗಳು ಲಿಂಗಾಯತ ಸಮಾಜದಿಂದ ಬಂದವರಿದ್ದಾರೆ. ಕಾಂಗ್ರೆಸ್ ಆಡಳಿತ ಇದ್ದ ಕಾಲದಲ್ಲಿ ಹೈಯೆಸ್ಟ್ ಶಾಸಕರು ಏನಾದರೂ ಇದ್ದರೆ ಲಿಂಗಾಯತ ಸಮಾಜದಿಂದ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಕಾಂಗ್ರೆಸ್ ಪಕ್ಷ ಲಿಂಗಾಯತರನ್ನು ಅತಿ ಗೌರವದಿಂದ ಕಂಡಿದೆ, ಅವರನ್ನು ಅಧಿಕಾರ ನೀಡಿ ಗೌರವಿಸಿದೆ. ಕಾಂಗ್ರೆಸ್ ಕಟ್ಟಬೇಕಾದ್ರೆ ಲಿಂಗಾಯತರು, ಒಕ್ಕಲಿಗರು, ಎಲ್ಲ ಹಿಂದುಳಿದವರು, ಮುಂದುಳಿದವರು, ಎಲ್ಲ ಅಲ್ಪಸಂಖ್ಯಾತರು ಕೂಡಿ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಕಾಂಗ್ರೆಸ್ ಕಟ್ಟದವರು ಇದ್ದಾರೆ. ಅವರನ್ನು ಕಡೆಗಣಿಸುವ ಪ್ರಶ್ನೆನೇ ಇಲ್ಲ. ಅಷ್ಟೇ ಕಾಂಗ್ರೆಸ್ದಲ್ಲಿ ಲಿಂಗಾಯತರದ್ದು ಭಾಗಿಯೂ ಇದೆ. ಇಡೀ ರಾಜಕೀಯದುದ್ದಕ್ಕೂ ರಾಜ್ಯದಲ್ಲಿ ಅತಿ ಹೆಚ್ಚಿನ ಕಾಂಗ್ರೆಸ್ ಶಾಸಕರನ್ನು ಮಂತ್ರಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇನ್ನು BJPಯವರು ಲಿಂಗಾಯತರನ್ನು ಯಾವ ಥರ ನಡೆಸ್ಕೊಂಡಿದ್ದಾರೆ ಅಂದರೆ, ಈ ರಾಜ್ಯದಲ್ಲಿ BJP ಪಕ್ಷ ಕಟ್ಟಿದವರು BB ಶಿವಪ್ಪನವರು, ಹಾಸನ ಜಿಲ್ಲೆಯ ನಾಯಕರವರು.
ಅವರನ್ನು ಕಡೆಗಣಿಸಲಾಯಿತು. ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಅವರನ್ನು ಅವಧಿಪೂರ್ವವಾಗಿ ಮೊದಲನೇ ಸಲ ಇಳಿಸಲಾಯಿತು ಅವರಿಗೆ. ಅದು ಬಿ ಜೆ ಪಿಯವ್ರು ಮಾಡಿದ್ದು, ಅದೇನು ಕಾಂಗ್ರೆಸ್ ಅವ್ರು ಮಾಡಿದ್ರ? ಅವಾಗ ಲಿಂಗಾಯತರ ಅವಹೇಳನ ಆಗಲಿಲ್ವಾ? ಅವರು ಎರಡನೇ ಸಲ ಮುಖ್ಯಮಂತ್ರಿ ಆದಾಗ 17 ಜನ ಬೇರೆ ಪಕ್ಷ ಶಾಸಕರನ್ನು ಅವರು ಎತ್ಕೊಂಡು ಹೋಗಿ ಮೋಸ ಮಾಡಿ ಪಕ್ಷಾಂತರ ಮಾಡಿಸಿ ಮುಖ್ಯಮಂತ್ರಿ ಆದವು. ಅವಾಗ ಮುಖ್ಯಮಂತ್ರಿ ಆಗುವವರೆಗೆ ಅವ್ರು ಬೇಕಾಗಿತ್ತು, ಯಡಿಯೂರಪ್ಪನವ್ರ ಸರ್ಕಾರ ಬೇಕಾಗಿತ್ತು. ಯಾವುದೇ ಕಾರಣ ಇಲ್ಲದೇನೆ, ಸಕಾರಣ ಇಲ್ಲದೇನೆ ಅವರನ್ನು ಮುಖ್ಯಮಂತ್ರಿ ಪದವಿಯಿಂದ ಬಿ ಜೆ ಪಿಯವರು ಇಳಿಸಿದ್ರು. ಇದು ಬಿ ಜೆ ಪಿಯವರು ಲಿಂಗಾಯತರು ಮಾಡಿದ ಅವಹೇಳನ ಅಲ್ವಾ? ಅನ್ಯಾಯ ಅಲ್ವಾ? ಇವತ್ತಿಗೂ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಯಾಕೆ ಇಳಿಸ್ತಾ ಇದ್ದೀವಿ ಅಂತ ಬಹಿರಂಗಪಡಿಸಿಲ್ಲ. ಅವರು ಏನೂ ಕಾರಣ ಇಲ್ಲದೇನೆ ಇಳಿಸಿದ್ದಾರೆ ಅವ್ರಿಗೆ. ಅವ್ರ ಉದ್ದೇಶ ಏನಿತ್ತು? ಯಡಿಯೂರಪ್ಪನವ್ರಿಗೆ ಇಳಿಸಿ ಪ್ರಹ್ಲಾದ್ ಜೋಶಿ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕಾಗಿತ್ತು. ಅವರಿಗೆ ಎಲ್ಲ ಮುಗಿದೋಗಿತ್ತು, ಕರಾರುಗಳು ಮುಗಿದೋಗಿದ್ದವು. ದೆಹಲಿಯ ನಾಯಕರು ಸಹಿತ ಅವ್ರಿಗೆ ಶುಭಾಶಯ ಹೇಳಿ ಕಳಿಸಿದ್ರು, ನೀನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ದಿ ಹೋಗಂತೇಳಿ. ಯಾವಾಗ ಕರ್ನಾಟಕ ರಾಜ್ಯದ ಲಿಂಗಾಯತ ಸ್ವಾಮೀಜಿಗಳು ಎಲ್ಲರೂ ಒಕ್ಕಟ್ಟಾಗಿ ಯಾವಾಗ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ರು, ಅವಾಗ ಬಿ ಜೆ ಪಿಯವರು ಹೆದರಿ ಬೊಮ್ಮಾಯಿಯವ್ರ ಕೈಗೊಂಬೆ ಆದಂಥ, ಯಡಿಯೂರಪ್ಪನವ್ರ ಕೈಗೊಂಬೆ ಆದಂಥ ಬೊಮ್ಮಾಯಿಯವ್ರ ತಂದಲ್ಲಿ ಕೂಡಿಸಿದ್ರು. ಇಲ್ಲಾಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಮಾಣ ವಚನ ಕೊಟ್ಟು ಹಳಿದಾಗ ಹೋಗ್ತಿತ್ತು. ಯಡಿಯೂರಪ್ಪನವ್ರು ಕಣ್ಣೀರು ಹಾಕಿದ್ರಲ್ಲ ಇಳಿಯುವಾಗ, ಅವಾಗ ಲಿಂಗಾಯತರಿಗೆ ಅನ್ಯಾಯ ಆಗಲಿಲ್ವಾ? ಲಿಂಗಾಯತರ ಅವಹೇಳನ ಆಗಲಿಲ್ವಾ? ಒಬ್ಬ ವಯೋವೃದ್ಧ ಹಿರಿಯ ನಾಯಕ ನಮ್ಮ ರಾಜ್ಯದ ಒಂದು ಒಳ್ಳೆಯ ಆಡಳಿತ ಮಾಡ್ತಾ ಇದ್ರು, ಅವರು ಬಿ ಜೆ ಪಿ ಪಕ್ಷದಲ್ಲಿ ಇರ್ಬೋದು, ಅಂಥವ್ರನ್ನ ಇಳಿಸಿದ್ರೆ ನೀವು. ಅವಾಗ ನಿಮ್ಗೆ ಲಿಂಗಾಯತರ ಕಳಕಳಿ ಎಲ್ಲಿ ಹೋಗಿತ್ತು? ಕಾಳಜಿ ಎಲ್ಲಿ ಹೋಗಿತ್ತು? ಈಗ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವರು ಬಿ ಜೆ ಪಿ ಪಕ್ಷ ಕಟ್ಟಿ ಬೆಳೆಸಿದವರು. ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಕೊಡಲಾರದೆ ವಂಚಿತರನ್ನಾಗಿ ಮಾಡಿದ್ರಿ, ಅನ್ಯಾಯ ಮಾಡಿದ್ರಿ. ಅವಾಗ ಲಿಂಗಾಯತರ ಒಳೇನ ಆಗಲಿಲ್ವಾ? ಲಿಂಗಾಯತರ ಅನ್ಯಾಯ ಆಗಲಿಲ್ವಾ? ಲಕ್ಷ್ಮಣ ಸವದಿಯವನ್ನ, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯವರು, ಅವರನ್ನು ಟಿಕೆಟ್ ವಂಚಿತರನ್ನಾಗಿ ಮಾಡಿದ್ರಿ, ಪಕ್ಷ ಬಿಟ್ಟು ಹೋಗುವ ಹಾಗೆ ಮಾಡಿದ್ರಿ. ನೀವು ಯಾಕೆ ಲಿಂಗಾಯತರ ನಾಯಕರನ್ನ ಸರಿಸ್ತಾ ಇದ್ದೀರಿ, ಕಡೆಗಣಿಸ್ತಾ ಇದ್ದೀರಿ ಅಂತ ಕೇಳಿದ್ರೆ, ನಿಮಗೆ ಮುಂದಿನ ಚುನಾವಣೆ ಆದಮೇಲೆ ಬಹುಮತ ಬಂದರೆ ಪ್ರಹ್ಲಾದ್ ಜೋಶಿಯವರಿಗೆ ಮುಖ್ಯಮಂತ್ರಿ ಮಾಡಬೇಕಾಗಿದೆ ನಿಮ್ಮ ಉದ್ದೇಶ. ಒಳಗಿದು ಇಂಟರ್ನಲ್ ಅಜೆಂಡಾ ಇಟ್ಕೊಂಡು ನೀವು ಈ ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಅದನ್ನೇ ಕಾಂಗ್ರೆಸ್ ಅವ್ರ ಮೇಲೆ ಗೂಬೆ ಕೂರಿಸಿ ಇವ್ರು ಲಿಂಗಾಯತ ವಿರೋಧಿ, ಇವ್ರು ಲಿಂಗಾಯತ ವಿರೋಧಿ ಅಂತ ಹೇಳಿ ನೀವು ಗುಲ್ಲೆಬ್ಬಿಸ್ತಾ ಇದ್ದೀರಿ. ಇದು ಸರ್ವತಾ ಖಂಡನೀಯ. ಸಿದ್ದರಾಮಯ್ಯನವರು ಯಾವತ್ತೂ ಲಿಂಗಾಯತರ ಮುಖ್ಯಮಂತ್ರಿಗಳು ಲಿಂಗಾಯತರು ಭ್ರಷ್ಟರು ಅಂತ ಹೇಳಿದಾರೆ ಅಂತ ನೀವು ಬಿಂಬಿಸ್ತಾ ಇದ್ದೀರಿ. ಅವ್ರು ಯಾವತ್ತೂ ಹಾಗೆ ಹೇಳಿಲ್ಲ. ಈಗ ಇದಾರಲ್ಲಪ್ಪ ಲಿಂಗಾಯತ ಮುಖ್ಯಮಂತ್ರಿನೇ ಭ್ರಷ್ಟಿದ್ದಾರೆ ಅಂತ ಹೇಳಿದ್ರು. ಈಗ ಇದಾರಲ್ಲಪ್ಪ ಬೊಮ್ಮಾಯಿ ಅಂತ 10 ಸಲ ಘೋಷಣೆ ಮಾಡಿದಾರೋ ಹೇಳಿದ್ದಾರೆ, ಬೊಮ್ಮಾಯಿ ಕರಪ್ಟು ಅಂತ ಹೇಳಿದ್ದೇನೆ. ನಾನು ಯಾವ ಲಿಂಗಾಯತ ಜೆ ಎಚ್ ಪಟೇಲ್ರು ಬಗ್ಗೆ ಹೊಗಳಿದ್ರು ಅವರು. ಜೆ ಎಚ್ ಪಟೇಲ್ರು ನಾನು ಆಗಲೇ ಹೇಳೋದು ಬಿಟ್ಟೆ. ಜೆ ಎಚ್ ಪಟೇಲ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಲಿಂಗಾಯತ ಸಮಾಜದಿಂದ. ಎಲ್ಲರೂ ಗೌರವಾನ್ವಿತ. ನೀವು ಹಾಗಾದ್ರೆ ಈ ಕರಪ್ಟ್ ಶಬ್ದ ಹಿಂದಿನ ಎಲ್ಲ ಸತ್ಯವಂತರು ಪ್ರಾಮಾಣಿಕ ಮುಖ್ಯಮಂತ್ರಿಗಳಿಗೆ ಇದು ಲೇಪಿಸ್ಬೇಕಂತೀರ ನೀವು. ನೀವಾಗಿ ಕೂತು ಅವರು ಭ್ರಷ್ಟಿದ್ರು ಅಂತ ಹೇಳಿ ಹೇಳ್ಬೇಕಂತೀರ ಅವ್ರಿಗೆ. ಈ ರಾಜ್ಯ ಕಟ್ಟಂಥ ಪ್ರಾಮಾಣಿಕ ಮುಖ್ಯಮಂತ್ರಿಗಳು ಅವರು ಕೆ ಸಿ ರೆಡ್ಡಿ ಇರ್ಬೋದು, ನಿಜಲಿಂಗಪ್ಪ ಇರ್ಬೋದು, ಜೆ ಎಚ್ ಪಟೇಲ್ ಇರ್ಬೋದು, ಎಸ್ ಆರ್ ಕಂಠಿ ಇರ್ಬೋದು, ಬಿ ಡಿ ಜತ್ತಿಯವರು ಇರ್ಬೋದು, ಒಳ್ಳೆ ಆಡಳಿತ ಕೊಟ್ಟವ್ರು ಈ ರಾಜ್ಯಕ್ಕೆ. ಈ ಬೊಮ್ಮಾಯಿಯವರದ್ದು ತೊಗೊಂಡೋಗಿ ಅವ್ರಿಗೂ ಹಚ್ಬೇಕಂತೀರಿ ನೀವು. ಅದಕ್ಕೆ ಲಿಂಗಾಯತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿ ಇವತ್ತು ನಿಮ್ಮದು ಬೇರೆ ಅಜೆಂಡಾನೇ ಈಡೇರಿಸ್ಕೊಳ್ಳೋಕೆ ಹೊರಟಿದ್ದೀರಿ. ಆಮೇಲೆ ಇತ್ತೀಚೆಗೆ ಒಂದು 2-3 ದಿವಸದಿಂದ ಅಮಿತ್ ಶಾ ಅವರು ಮತ್ತು ಕೆಲವು ನಾಯಕರು
ಯಾರು ಮೀಸಲಾತಿ ಕಿತ್ತಿ ಮುಸ್ಲಿಮರಿಗೆ ಕೊಡ್ಬೇಕಂತ ಚಾಲು ಮಾಡ್ಯಾರ. ನೀವು ಯಾರು ಮೀಸಲಾತಿ ಕಿತ್ತಿರಲ್ಲ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅವ್ರು ಮೀಸಲಾತಿ ಯಾರು ಕೊಡ್ಬೇಕಂತ ಹೇಳ್ತಾ ಇದ್ದೀರಿ. ಅವ್ರು ಮೀಸಲಾತಿ ಕೊಡ್ತೀವಿ ತೆಗಿತೀವಿ ಅಂತ ಏನೂ ಹೇಳಿಲ್ಲ ಕಾಂಗ್ರೆಸ್ ನಾಯಕರು. ನಮ್ಮ ನಾಯಕರು ಅನ್ಯಾಯವನ್ನು ಸರಿಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರಿಗಾದ್ರೂ ಅನ್ಯಾಯ ಆಗಿದ್ದರೆ, ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದರೆ ಅವರಿಗೆ ನಾವು ನ್ಯಾಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರ್ದು ಮೀಸಲಾತಿ ಕಿತ್ತು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ನೀವು ಮುಸ್ಲಿಮರ ಮೀಸಲಾತಿಯನ್ನು ಕಿತ್ತಿ 2% ಒಕ್ಕಲಿಗರಿಗೆ 2% ಲಿಂಗಾಯತರು ಕೊಟ್ಟಿದ್ದೀರಿ. ಒಕ್ಕಲಿಗರ ಸ್ವಾಮೀಜಿಗಳಂತೂ ಘಂಟಾಘೋಷವಾಗಿ ಹೇಳಿದ್ದಾರೆ ನಮ್ಗೆ ಆ ಮೀಸಲಾತಿ ಬೇಡ ಅಂತೇಳಿ. ಲಿಂಗಾಯತ ಏನು ಹೋರಾಟ ಸಮಿತಿ ಅಧ್ಯಕ್ಷರು ವಿಜಯಾನಂದ ಕಾಶ್ಯಪ್ನವರು ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ ನಮ್ಗೆ ಇಂಥ ಮೀಸಲಾತಿ ಬೇಡ ಅಂತ ಹೇಳಿ. ನೀವು ಯಾರ್ದು ಕೊಡ್ಬೇಕಂತೇಳಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತೀರಿ? ನಿಮಗೆ ಮತ್ತು ಗುಂಪು ವಿಚಾರಗಳನ್ನ ಜಾತಿ ವಿಚಾರಗಳನ್ನ ನೀವು ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಕೆಲಸ ಮಾಡ್ತಾ ಇದ್ದೇವೆ. ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. BL ಸಂತೋಷ್ ಅವರು ಅದೇ ಹೇಳ್ತಾ ಇದ್ದಾರೆ. ಏನಂತ ಕೇಳಿದ್ರೆ ಕರ್ನಾಟಕದ ಮುಸ್ಲಿಂ ಮೀಸಲಾತಿಯನ್ನು ನೀವು ಯಾರ್ದು ತೆಗೆದು ಕೊಡ್ತೀರಿ? ಯಾರ್ದು ತೆಗೆದು ಕೊಡಬೇಕಾಗಿಲ್ಲ. ಇರೋ ಮೀಸಲಾತಿ ಇದೆ, ಅದನ್ನು ನೀವು ತೆಗೆದಿದ್ದೀರಿ. ಅದನ್ನು ಹೇಳೋದು ಮುಚ್ಕೊಳ್ಳೋಕೆ ನೀವು ಯಾರ್ದು ಕಿತ್ತು ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ BL ಸಂತೋಷ್ ಅವರು. ಇವತ್ತು BL ಸಂತೋಷ್ ಅವರಾಗಲಿ, RSS ಮುಖಂಡರಾಗಲಿ, ಇವರು ಜನರ ಮಧ್ಯೆ ಇದ್ದವರಲ್ಲ. ಜನರ ಸಮಸ್ಯೆಗಳು ಗೊತ್ತಿಲ್ಲ ಅವರಿಗೆ. ಅವ್ರು ಕೇವಲ ಇಂಥ ಮತೀಯ ಭಾವನೆಗಳನ್ನು ಕೆರಳಿಸಂಥ ಒಂದು ತರಬೇತಿ ಪಡೆದಂಥ ನಾಯಕರಿದ್ದಾರೆ ಅವರು. ಇನ್ನು ಮುಂದಿನ ವಿಚಾರಗಳು ಡಾಕ್ಟರ್ ರವಿ ಬೆರಾದರ್ ಮತ್ತು ನಮ್ಮ ನಾಯಕರಿಗೆ ಹೇಳ್ತಾರೆ. ಸಿದ್ದರಾಮಯ್ಯನವರು ಲಿಂಗಾಯತ ವಿರೋಧಿಗಳು ಅಂತೇಳಿ ಹೇಳ್ತಾರೆ BJP ಅವರು ಆರೋಪ ಮಾಡ್ತಾ ಇದ್ದಾರೆ. ಅದು ಸಂಪೂರ್ಣ ಸುಳ್ಳು. ಸಿದ್ದರಾಮಯ್ಯನವರು 2013ರಲ್ಲಿ ಬಸವ ಜಯಂತಿ ದಿನ ಅಧಿಕಾರ ವಹಿಸ್ಕೋತಾರೆ. ಅದಾದ ನಂತರ ಬಸವಣ್ಣವರು ಹೇಳಿರ್ತಕ್ಕಂಥ ಕಾಯಕ ದಾಸೋಹ ರೀತಿಯಲ್ಲಿ ಪ್ರತಿಯೊಬ್ಬ ಬಡವರಿಗೆ ನೋಡ್ರಿ ನೀವೆಲ್ಲ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, 7 kg ಅಕ್ಕಿ ಕೊಡೋದಾಗಿರ್ಬೋದು. ಅಷ್ಟೇ ಅಲ್ಲದೆ ಲಿಂಗಾಯತ ಸಮುದಾಯಕ್ಕೆ ನಾನು ಏನು ಮಾಡಿದ್ದಾರೆ ಹೇಳ್ತೇನೆ. ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯಕ್ಕೆ ಇಲ್ಲಿ ವುಮನ್ಸ್ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ಹೆಸರಿಟ್ಟವರು ಸಿದ್ದರಾಮಯ್ಯನವರು. ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಅಪ್ಪ ಬಸವಣ್ಣವರ ಫೋಟೋ ಹಾಕಬೇಕು ಅಂಥೇಳಿ ಆದೇಶ ಹೊರಡಿಸಿದವರು ಸಿದ್ದರಾಮಯ್ಯನವರು. ಕೂಡಲ ಸಂಗಮವನ್ನು ಅಕ್ಷರಧಾಮ ಮಾದರಿಯಲ್ಲಿ ಅಭಿವೃದ್ಧಿಪಡಿಸ್ಬೇಕಂಥೇಳಿ 125 ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿದವರು ಸಿದ್ದರಾಮಯ್ಯನವರು. ಅನುಭವ ಮಂಟಪವನ್ನು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಮರುಸೃಷ್ಟಿಯನ್ನು ಮಾಡೋದಕ್ಕೆ ಅಡಿಗಲ್ಲು ಹಾಕಿದವರಪ್ಪ ಅಂತಂದರೆ ಸುಮಾರು 600 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಮಾಡಿದವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತಿನ ರಾಜ್ಯ ಮಟ್ಟದಲ್ಲಿ ಪ್ರಥಮವಾಗಿ ಆಚರಿಸಿದವರಂದರೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಹೀಗೆ ಪಟ್ಟಿ ಬೆಳೀತಾ ಹೋಗ್ತದೆ. ಬಸವಣ್ಣನವರ ಬಸವಾದಿ ಶರಣರ ಒಂದು ದಾರಿಯಲ್ಲಿ ನಡೆದಿದ್ದವರು ಯಾರಿದ್ರೆ ಏನು ಲಿಂಗಾಯತರು ಅನಿಸ್ಕೊಂಡಂಥವ್ರಿಗಿಂತ ಹೆಚ್ಚು ಅವರು ನಡೆದಿದ್ದಾರೆ. ಮೂಲತವಾಗಿ ಹೇಳಬೇಕಪ್ಪ ಅಂತಂದರೆ ಸಿದ್ದರಾಮಯ್ಯನವರು 12ನೇ ಶತಮಾನದಲ್ಲಿ ಕುರುಬಗೊಲ್ಲಾಳ ಅಂಥೇಳಿ ಒಬ್ಬ ಮಹಾನ್ ಶರಣರಾಗಿ ಹೋಗಿದ್ದಾರೆ. ಆ ವಂಶಸ್ಥರು ಮೂಲತವಾಗಿ ಹೇಳಬೇಕಂದ್ರೆ ಅವರು ಕೂಡ ಲಿಂಗಾಯತರೇ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು BJPಯವರು ಏನು ಒಂದು ಕೆಲವು ನಾಯಕರು BJP ಬಿಟ್ಟು ಹೋಗಿದ್ದಾರೆ. ಲಿಂಗಾಯತ ಕಮ್ಯುನಿಟಿ ಮತಗಳ ಚದುರಿ ಹೋಗ್ತಾವು, ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಅದನ್ನು ಕವರ್ ಮಾಡಲಿಕ್ಕೆ ಲಿಂಗಾಯತರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇವರು ಮೀಸಲಾತಿ ಹೆಸರಿನಲ್ಲಿ ಲಿಂಗಾಯತರಿಗೆ, ಒಕ್ಕಲಿಗರಿಗೆ, ಮುಸ್ಲಿಮರಿಗೆ ಮೋಸ ಮಾಡಿದ್ದಾರೆ. ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ನೀತಿಯನ್ನು ಮಾಡಿದ್ದಾರೆ. ಈಗಾಗಲೇ ಒಂದು ಕೋರ್ಟ್ನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಗೆ ಸ್ಟೇ ಆಗಿದೆ. ಇವತ್ತು ಪಂಚಮಸಾಲಿಗಳು ಏನು 15% ಮೀಸಲಾತಿ ಇರ್ತಕ್ಕಂಥ 2A ಸಲುವಾಗಿ ಹೋರಾಡ್ತಾ ಇದ್ರು, ಅದನ್ನು ಕೊಡೋದು ಬಿಟ್ಟು ಅಲ್ಲಿ 2Aದಲ್ಲಿ ಸೇರಿಸೋದು ಬಿಟ್ಟು
ಅವಸರವಾಗಿ ಕೊನೆಯ ಪಕ್ಷದಲ್ಲಿ 2C 2D ಅಂತೇಳಿ ಮಾಡಿದ್ದಾರೆ. ಟೋಟಲ್ ಲಿಂಗಾಯತರಿಗೆ 2% ಹೆಚ್ಚು ಮಾಡಿದ್ದಾರೆ. ಅದನ್ನು ಒಂದು ಹಿಂದುಳಿದ ವರ್ಗವಾಗಿರ್ತಕ್ಕಂಥ ಮುಸ್ಲಿಮರಿಂದ ಕಿತ್ತು ಕೊಟ್ಟಿರ್ತಾರೆ. ಬಟ್ ಅದನ್ನು ಯಾವುದೇ ಲಿಂಗಾಯತರು ಕೂಡ ಒಪ್ಕೊಳ್ಳೋದಿಲ್ಲ. ನಾವು ಕೊಡೋ ಸಂಸ್ಕೃತಿ, ದಾಸೋ ಸಂಸ್ಕೃತಿ ಬೇರೆದವರಿಗೆ ಕಷ್ಟ ಕೊಟ್ಟು ಮುಸ್ಲಿಮರದಾಗ ಮೀಸಲಾತಿ ಕಟ್ ಮಾಡಿ ಇದು ಮಾಡ್ತಕ್ಕಂಥದ್ದು ಯಾವ ಲಿಂಗಾಯತರು ಕೂಡ ಒಪ್ಕೊಂಡಿಲ್ಲ. ಮತ್ತು ಇವರು BJP ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸಂವಿಧಾನ ವಿರೋಧಿಗಳು ಸಂವಿಧಾನವನ್ನು ಬದಲಿಸಲಿಕ್ಕೆ ಬಂದೀವಿ ಅಂತ ಹೇಳ್ತಾರೆ. ಮುಂದಿನ ದಿನಮಾನಗಳಲ್ಲಿ ಇವರು ಮೀಸಲಾತಿ ಕೂಡ ರದ್ದು ಮಾಡ್ತಾರೆ. ಅವ್ರು ಏನು ಪ್ರಾರಂಭ ಮಾಡ್ಯಾರ ಅಂದರೆ, ಈ ಮೀಸಲಾತಿ ಅವರನ್ನು 2 ಸಲ್ತಿ ಕೆಳಗಿಳಿಸ್ತಾರೆ. 1 ಸಲ್ತಿ ಜೈಲಿಗೆ ಕಳಿಸ್ತಾರೆ, 2ನೇ ಸಲ್ತಿ ಅವರಿಗೆ ಯಾವುದೇ ಕಾರಣ ನೀಡದೆ ಕಣ್ಣೀರು ಹಾಕಿ ಅವರು ಕೆಳಗಿಳಿತಾರೆ. ಜಗದೀಶ್ ಶೆಟ್ಟರ್ 6 ಬಾರಿ ಯಾವುದೇ ಕಳಂಕರಹಿತವಾಗಿ ಆರಿಸಿ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಯನ್ನು ಯಾವುದೇ ಕಾರಣ ನೀಡದೆ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕ್ತಾರೆ. ಅಂದರೆ ಟಿಕೆಟ್ ಕೊಡೋದಿಲ್ಲ. ಅದರರ್ಥ ವಯಸ್ಸಿನ ಕಾರಣ ಹೇಳಿದ್ರೆ ನೀವು ಅಲ್ಲಿ ತಿಪ್ಪಾರೆಡ್ಡಿ ಅವರಿಗೆ ಕೊಡ್ತೀರಾ, ಅಲ್ಲಿ ಸುರೇಶ್ ಕುಮಾರ್ ಅವ್ರಿಗೆ ಕೊಡ್ತೀರಾ, ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರಿಗೆ ಕೊಡ್ತೀರಾ, ಅಲ್ಲಿ ಸಾಮಾನ್ಯ ಕಾರ್ಯಕರ್ತರು ಬರಲ್ವಾ? ಅದರ ಜೊತೆಗೆ ಹೇಳ್ತೀರಿ ನೀವು ಶೆಟ್ಟರ್ ನೀವು ಬೇಡ, ನಿಮ್ಮ ಮನೆಯವ್ರಿಗೆ ಟಿಕೆಟ್ ತಗೋರಿ ಅಂತ ಹೇಳ್ತೀರಾ. ಅದರ ಅರ್ಥ ಏನು? ಮನೆಯವರಿಗೆ ಕೊಡ್ತೀರಾ, ಬೇರೆದವ್ರಿಗೆ ಕೊಡ್ತೀರಾ, ನೀವು ಜಗದೀಶ್ ಶೆಟ್ಟರಿಗೆ ಕೊಡೋಲ್ಲ. ಅದರ ಅರ್ಥ ಇಷ್ಟೇ, ಮುಂದೆ ಏನಾದರೂ ಅವರು ಏನಾದರೂ ಕುತಂತ್ರದಿಂದ BJP ಅಧಿಕಾರಕ್ಕೆ ಬಂದರೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗ್ತಾರನ್ನೋ ಅಂತ ಒಂದು ವಿಚಾರದಿಂದ ಅವರನ್ನು ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ BJP ಅವರಿಗೆ ಲಿಂಗಾಯತರು ಒಬ್ಬರು ಮತದಾರರಾಗಿಬೇಕು, ಕಾರ್ಯಕರ್ತರಾಗಿಬೇಕು, ಒಬ್ಬರು ಶಾಸಕರಾಗಿಬೇಕು. ಆದರೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ದೊಡ್ಡ ಲೀಡರ್ ಆಗೋದು ಅವ್ರಿಗೆ ಬೇಕಾಗಿಲ್ಲ. ಹಾಗಾಗಿ ಈ ಒಂದು ಕುತಂತ್ರ ರಾಜಕಾರಣವನ್ನು ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಲಿಂಗಾಯತರನ್ನ ಇನ್ನೂ ಅವಮಾನಿಸಿದವರು ಇದ್ದಾರೆ. RSSನ ರಾಮಣ್ಣ ಅವರು ಅಂತ ಹೇಳಿ ಸಂಚಾಲಕರು ಹೇಳಿದರು, ಲಿಂಗಾಯತರು ಶನಿಗಳಿದ್ದಂಗೆ ಅಂತ. ಅವಾಗ ಈ BJP ನಾಯಕರು, BJPಲಿ ಇರ್ತಕ್ಕಂಥ ಲಿಂಗಾಯತ ನಾಯಕರು ಆತ್ಮಸಾಕ್ಷಿಯಲ್ಲಿ ಸತ್ತು ಹೋಗಿತ್ತಾ? ಸಂತೋಷ್ ಅವರು ಹೇಳ್ತಾರೆ, BL ಸಂತೋಷ್ ಅವರು, ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಠಗಳು ಹೆಚ್ಚಾನೆಚ್ಚಿರುವೆ ಲಿಂಗಾಯತ ಮಠಗಳು. ಈ ಸಂತೋಷ್ ಅವರು ಹೇಳ್ತಾರೆ, ಈ ಲಿಂಗಾಯತ ಮಠಗಳು ರಾಜಕಾರಣಿಗಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ಅವರು ತಾಳಕ್ಕೆ ಕುಣಿತಾರೆ, ಅವರು ಗುಲಾಮರಾಗಿದ್ದಾರೆ ಅಂತ ಹೇಳಿದ್ರು. ಅವಾಗ ಈ BJPಲಿ ಇರ್ತಕ್ಕಂಥ ಲಿಂಗಾಯತ ನಾಯಕರಿಗೆ ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಂತಕ್ಕಂಥದ್ದು ಬರಲಿಲ್ವಾ? ಇದನ್ನು ನಾವು ಆತ್ಮಾವಲೋಕನ ಮಾಡಬೇಕು. BJP ಅವರು ಆತ್ಮಾವಲೋಕನ ಮಾಡಬೇಕು. ಸಿದ್ದರಾಮಯ್ಯನವ್ರ ಮೇಲೆ ಮಾಡ್ತಕ್ಕಂಥ ಆರೋಪವನ್ನು ಅವ್ರು ಕೂಡಲೇ ಕೈ ಬಿಡಬೇಕಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಸರ್ ಕೊಡ್ತಾ ಇದ್ದಾರೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹತ್ವದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಗೋಷ್ಠಿಯಲ್ಲಿ ನಮ್ಮ ಒಕ್ಕೂಟದ ಪ್ರಧಾನ ಸಂಚಾಲಕರಾಗಿರುವಂತಹ ಮಾನ್ಯ ರಾಮಚಂದ್ರಪ್ಪನವರಿದ್ದಾರೆ, ಸಂಚಾಲಕರಾಗಿರುವಂತಹ ಎಣ್ಣಿಗೆರೆ ವೆಂಕಟರಾಮಯ್ಯನವರಿದ್ದಾರೆ, ಇನ್ನೊಬ್ಬ ಸಂಚಾಲನಾ ಸಮಿತಿಯ ಮುಖಂಡರಾಗಿರುವಂತಹ ಆದರ್ಶ್ ಯಲ್ಲಪ್ಪರವರಿದ್ದಾರೆ, ಹಾಗೆಯೇ ನಮ್ಮ ದಲಿತ ನಾಯಕರಾದಂತಹ ಜಕ್ಕಪ್ಪ ಅವರು ನಮ್ಮ ಅಹಿಂದದ ನಾಯಕರು ಇದ್ದಾರೆ, ಹೊಸಮನೆಯವರು ಇದ್ದಾರೆ, ವೀರಪ್ಪ ಜುಮ್ನಾಳ್ ಅವರು ಇದ್ದಾರೆ, ಬಲರಾಮ್ ನಾಯಕರವರು ಇದ್ದಾರೆ. ಭಾಳ ಮುಖ್ಯವಾಗಿ ನಿಮಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಬೇಕಂತಂದೇಳಿ ನಾವು ಬಂದಿದ್ದೇವೆ. ಇತ್ತೀಚೆಗೆ 9ನೇ ತಾರೀಕು ಈ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಶೋಷಿತ ಸಮುದಾಯಗಳ ಒಂದು ರಾಜ್ಯ ಮಟ್ಟದ ಸಂಕಲ್ಪ ಸಮಾವೇಶ ನಡೀತು. ಆ ಸಮಾವೇಶದಲ್ಲಿ ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೇವೆ. ಆ ನಿರ್ಣಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ರಾಜ್ಯವ್ಯಾಪಿ ಪ್ರವಾಸ ಮಾಡ್ತಾ ಇದ್ದೀವಿ. ಆ ಪ್ರವಾಸದ ಭಾಗವಾಗಿ ನೀವು ನಿಮ್ಮೊಟ್ಟಿಗೆ ಬಂದಿದೆ. ಬಂಧುಗಳೇ, ಚುನಾವಣೆ ನಮ್ಮ ಎದುರುಗಡೆ ಬರ್ತಾ ಇದೆ. ರಾಜಕೀಯ ಪಕ್ಷಗಳು ತಮ್ಮ ಪ್ರಚಾರವನ್ನು, ಅಭಿಯಾನಗಳನ್ನು, ಸಮಾವೇಶಗಳನ್ನು ಎಲ್ಲ ಕಡೆ ಸಂಘಟನೆ ಮಾಡ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಶೋಷಿತ ಸಮುದಾಯಗಳು ಈ ಚುನಾವಣೆಯಲ್ಲಿ ಯಾವ ಪಾತ್ರವನ್ನು ನಿರ್ವಹಿಸಬೇಕು ಅನ್ನುವಂತಹದ್ದನ್ನು ಮುಖ್ಯವಾಗಿ ನಾವು ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಿರ್ದಿಷ್ಟವಾದಂಥ ಕೆಲವು ಅಂಶಗಳ ಮೇಲೆ ನಿಮ್ಮ ಜೊತೆಗೆ ಸಂವಾದ ಮಾಡೋದಕ್ಕೆ ಬಂದಿದೆ. ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದೊಳಗಡೆ ಮತ್ತು ಭಾರತ ದೇಶದೊಳಗಡೆ ಅಧಿಕಾರ ಮಾಡ್ತಾ ಇರುವಂಥ BJP
ಸಂಘ ಪರಿವಾರದ ಸರ್ಕಾರ ಇಡೀ ಸಂವಿಧಾನವನ್ನು ಗಾಳಿಗೆ ತೂರುವಂತಹ, ಸಂವಿಧಾನದ ಮೌಲ್ಯಗಳನ್ನೇ ಇಲ್ಲವಾಗಿಸುವಂತಹ, ಸಂವಿಧಾನವನ್ನು ತಿರುಚ್ತೀವಿ ಅಂತ ಹೇಳುವಂತಹ ಉದ್ದಟತನದ ಹೇಳಿಕೆಗಳನ್ನು ಅದರ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಪದೇ 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 ಕೊಡ್ತಾ ಇದ್ದಾರೆ. ಸಂವಿಧಾನ ಅಂತಂದು ಹೇಳಿದರೆ ಅವರಿಗೆ ಅದು ಯಾಕೋ ಭಯ. ಸಂವಿಧಾನ ನಮಗೆಲ್ಲರಿಗೂ ಘನತೆಯನ್ನು ಕೊಟ್ಟಿದೆ, ಸಂವಿಧಾನ ನಮಗೆ ಸಮಾನತೆಯನ್ನು ಕೊಟ್ಟಿದೆ, ಸಂವಿಧಾನ ನಮಗೆಲ್ಲರಿಗೂ ಕೂಡ ಅವಕಾಶಗಳನ್ನೆಲ್ಲವನ್ನು ಕೊಟ್ಟಿದೆ. ಈ ಅವಕಾಶಗಳನ್ನು ಕೊಟ್ಟು ಸಮಾನತೆ ಪ್ರಗತಿ ಕಡೆ ತಗೊಂಡು ಹೋಗುವಂತಹ, ಸಂವಿಧಾನವನ್ನು ಮುಗಿಸಾಕಿಬಿಡಬೇಕನ್ನುವಂತಹ ಷಡ್ಯಂತ್ರದ ಕೆಲಸಗಳನ್ನು ಇವತ್ತು ನಿರಂತರವಾಗಿ BJP ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಸಂವಿಧಾನವನ್ನು ಸಂರಕ್ಷಣೆ ಮಾಡಿಕೊಳ್ಳುವಂತಹ ಅಗತ್ಯ ಮತ್ತು
ಇದ್ದೇವೆ, ಸಮಾವೇಶಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಈ ಸಂವಾದ ಮುಗಿದ ನಂತರದಲ್ಲಿ ಸಮುದಾಯದ ಸಂಘಟನೆಗಳ ಸಭೆ ಕೂಡ ನಡ್ತಾ ಇರೋದ್ರಿಂದ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನಮ್ಮೆಲ್ಲಾ ಸಂಘಟನೆ ಮುಖಂಡರುಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹಟ್ಟಿ ಹಾಡಿ ತಾಂಡಗಳ ಮಟ್ಟದಲ್ಲಿ ಪ್ರಚಾರ ಮಾಡೋದ್ರ ಮುಖಾಂತರ ಈ ಬಾರಿ ಶೋಷಿತ ಸಮುದಾಯಗಳು ಬಿಜೆಪಿಯನ್ನು ತಿರಸ್ಕರಿಸಬೇಕನ್ನುವಂತಹ ಮನವಿಯನ್ನ ನಿಮ್ಮ ಮುಖಾಂತರ ಮಾಡ್ತೇವೆ. ಕಾಂಗ್ರೆಸ್ ಅವಮಾನ ಮಾಡಿತ್ತು ಮತ್ತು ಅವರ ಸಿದ್ಧಾಂತದಿಂದ ಈಗ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದೀರಿ. ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂತಹ ಸಂವಿಧಾನವನ್ನ ಅದನ್ನ ಬುಡಮೇಲು ಮಾಡಬೇಕು, ಆ ಸಂವಿಧಾನವನ್ನ ರದ್ದು ಮಾಡಬೇಕು ಅಂತ ಒಂದು ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದಾರಲ್ಲ, ಅದಕ್ಕೆ ನಾವೇನ್ ಹೇಳ್ಬೇಕು? ಅಲ್ಲ, ಹೇಳಿದ್ದನ್ನ ನೀವು ಕೇಳ್ತಿದ್ದೀರಲ್ಲ, ಅದಕ್ಕಿಂತ ಹೆಚ್ಚಿಗೆ ಈಗ ಅವಮಾನ ಆಗ್ತಾ ಇದೆಯಲ್ಲ. ಅಂಬೇಡ್ಕರ್ ಅವ್ರ ಹೆಸರನ್ನೇ ತಗೊಳ್ಳೋದು ಬೇಡ ಅಂತ ಹೇಳ್ತವ್ರಲ್ಲ, ಅವ್ರು ಮಾಡಿರೋಂಥ ಸಂವಿಧಾನನೇ ನಮಗ್ ಬೇಡ ಅಂತವ್ರಲ್ಲ. ಸರಿ, ಅವ್ರಿಬ್ಬರು ನಾಯಕರು ಪರ್ಯಾಯವಾಗಿ ಶಕ್ತಿ ನೀವು ಯಾವ್ದು ಮಾಡ್ಕೊಳಕ್ಕಾಗತ್ತಲ್ಲ, ಅದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಇವ್ರಿಗೆ ಬೆಂಬಲಿಸಿದ್ರೆ ಮತ್ತೆ ಎರಡು ಮಂದಿ ಅಲ್ಲ. ಯಾರು ಹೇಳಿದ್ರು? ಕಾಂಗ್ರೆಸ್ ಬೆಂಬಲಿಸಿದ್ರೆ ಅದನ್ನು ಅದನ್ನೇ, ಬಿಜೆಪಿ ಸುಳ್ಳು. ಕಾಂಗ್ರೆಸ್ ಅವಮಾನ ಮಾಡಿದೆ ಅಂತ ಯಾರು ಹೇಳ್ತಾ ಇಲ್ಲ. ಇವತ್ತೇನಾದ್ರೂ ಸಂವಿಧಾನ ಉಳ್ಕೊಂಡಿದೆ, ರಾಜ್ಯದಲ್ಲಿ ಇರ್ತದೆ, ದೇಶದಲ್ಲಿ ಇರ್ತಂದ್ರೆ ಆ ಕಾಂಗ್ರೆಸ್ ಪಕ್ಷ ಇಲ್ಲ ಅಂತಂದಿದ್ರೆ ಇಷ್ಟರೊಳಗಡೆ ಸಂವಿಧಾನ ಪೂರ್ತಿ ರದ್ದಾಗ್ತಿತ್ತು. ನಮಗೂ ಗೊತ್ತಿದೆ ಆ ವಿಷಯ. ಅವ್ರು ಹೇಳ್ತಿದ್ದಾರೆ, ಒಬ್ಬ ಸಂಸದ ಹೇಳುವಂತ ಮಾತಾ ಇದು. ಸಂವಿಧಾನವನ್ನ ಬದಲಾವಣೆ ಮಾಡಕ್ಕಾಗಿನೇ ನಾವು ಈಗ ಅಧಿಕಾರಕ್ಕೆ ಬಂದಿದ್ದೀವಿ. ನಾವು 100 ವರ್ಷಗಳಿಂದ ಕಾಯ್ತಾ ಇದ್ದೀವಿ. ಮನುಧರ್ಮವನ್ನ ನಾವು ತರಬೇಕು ಅಂತ ಕಾಯ್ತಿದೀವಿ ಅಂತ ಹೇಳಿದಾಗ ನಾವೆಲ್ಲ ಏನ್ ಮಾಡ್ತಿದ್ವಿ? ಅಲ್ರಿ, ಕಾಂಗ್ರೆಸ್ನವ್ರು ಯಾವತ್ತು ಆ ವಿಷಯ ಹೇಳಿಲ್ಲಲ್ಲ. ಕಾಂಗ್ರೆಸ್ನ ಸಂವಿಧಾನಕ್ಕೆ ಯಾವತ್ತು ಅಪವಾಕ್ಯನ ಮಾಡಿಲ್ಲ. ಅದಕ್ಕೆ ಕುಂದು ಬರುವಂತ ಹೇಳಿಕೆಗಳು ಯಾರು ಕೊಟ್ಟಿಲ್ಲ. ಸಿ.ಟಿ. ರವಿ ಹೇಳ್ತಾ ಇದ್ದಾನೆ, ನಾವು ಅಧಿಕಾರದಲ್ಲಿ ಇರಲಿಲ್ಲ, ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಬರೆದಾಗ ನಾವು ಅಧಿಕಾರದಲ್ಲಿ ಇಲ್ದಿದ್ದಾಗ ಅಲ್ಲಿ ಬಂದಿರೋದ್ರಿಂದ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಅದಕ್ಕೆ ತೆಗಿತೀವಿ ಅಂತ ಹೇಳ್ತಾರೆ. ಅವತ್ತೇನ್ ಹೇಳ್ಬೇಕು ನಾವು? ಸರ್, ಈಗ ನಿಮ್ಮನ್ನೇ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ, ರೈಟ್ ಕಮ್ಯುನಿಟಿ ಅವರಿಗೆ ಅಂತ ಹೇಳಿ ಮೊನ್ನೆ ಅವರು ಅದು ಕಾಂಗ್ರೆಸ್ ಕಾಂಗ್ರೆಸ್ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಾವು ಸೂಚಿಸ್ತಾ ಇದ್ದೀವಿ. ಒಂದ್ ನಿಮಿಷ ಪೂರ್ತಿ ಪ್ರಶ್ನೆ ಕೇಳಿ. ಕಾಂಗ್ರೆಸ್ನವರು ಇಲ್ಲಿನೂ ಕೂಡ ರೈಟ್ ಕಮ್ಯುನಿಟಿ ಅವರ ಜೊತೆ ಆಟ ಆಡಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಮೋಸ ಮಾಡಿದ್ದಾರೆ. ಯಾರಿಗೆ? ಯಾರಾದ್ರೂ ಅಭಿಪ್ರಾಯ ಏನಿದೆ? ಯಾರಿಗೆ? ಅದು ಕಾಂಗ್ರೆಸ್ನವ್ರು ಯಾರಾದ್ರೂ ಇದ್ರೆ ಅವ್ರನ್ನ ಕ್ವಶನ್ ಕೇಳಿ. ನಾವು ಸಂಘಟನೆಯವರು ಬಂದಿದ್ದೀವಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಾವು ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ನೋಡ್ರಿ, ಯಾವುದೇ ಶೋಷಿತ ಸಮಾಜಕ್ಕೆ ಅನ್ಯಾಯ ಆಗಿದ್ರು ಅವ್ರ ಹಿಂದೆ ನಾವು ಇರ್ತೀವಿ. ಇಲ್ಲಿ ಸೀಟು ಹಂಚಿಕೆ, ಸಮುದಾಯಗಳನ್ನು ಓಲೈಸೋದು ಅನ್ನೋದಕ್ಕಿಂತ ಮುಖ್ಯವಾಗಿ ನಮಗೆ 224 ಜನ ಗೆದ್ದು ವಿಧಾನಸಭೆಗೆ ಹೋಗಬೇಕು. 224 ಕ್ಷೇತ್ರಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಕುರುಡುಗಣ್ಣಿಗಿಂತ ಮೆಳ್ಳುಗಣ್ಣು ವಾಸಿ ಅನ್ನುವಂಥ ಸಿದ್ಧಾಂತ ನಮ್ಮ ಎದುರುಗಡೆ ಇರೋದ್ರಿಂದ ಈಗ ಹೊಸದನ್ನ ಪರ್ಯಾಯವನ್ನು ಹುಡುಕೊಂಡು ನಮ್ಮ ಮತ ವೇಸ್ಟ್ ಮಾಡಿಕೊಂಡು ಮತ್ತೆ ಕೋಮುವಾದಿಗಳಿಗೆ ಅವಕಾಶ ಮಾಡಿಕೊಡೋದ್ರ ಬದಲಾಗಿ ಬಿಜೆಪಿಯನ್ನು ಸೋಲಿಸೋದಕ್ಕೆ ಶಕ್ತಿ ಇರುವಂತಹ ಬಹಳ ದೊಡ್ಡ ಪಕ್ಷ ಮತ್ತು ಈ ದೇಶಕ್ಕಾಗಿ ಕೆಲಸ ಮಾಡಿರುವಂತಹ ಪಕ್ಷ ಕಾಂಗ್ರೆಸ್ಗೆ ನಾವು ಬೆಂಬಲ ಕೊಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ. ಅದಕ್ಕಾಗಿ ನಾವು ಆ ಪ್ರಚಾರ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.